ನಮಸ್ಕಾರ. ಸಿನಿಮಾ ವಿಮರ್ಶೆಗೆ ಸ್ವಾಗತ. ನಾನು ನಿಮ್ಮ ಹೇಮಂತ್. ಇಂದು ನಾವು ನೋಡಿದ ಚಿತ್ರ ದುನಿಯಾ ವಿಜಿ ರಚನೆ ಹಾಗೂ ನಿರ್ದೇಶನದ ಚಿತ್ರ ಭೀಮ. ಭೀಮನ ಅವತಾರ ನನಗೆ ಇಷ್ಟವಾಯ್ತಾ ಇಲ್ವಾ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಸಿನಿಮಾದ ತಾರಾಗಣ ದುನಿಯಾ ವಿಜಯ್ ಹಾಗೂ ಜಯಮ್ಮನ ಮಗ ಖ್ಯಾತಿಯ ಜಯಮ್ಮ ತಾಯಿ ಪಾತ್ರದಲ್ಲಿ, ಹಾಗೂ ರಂಗಾಯಣ ರಘು ಒಬ್ಬ ರಿಹ್ಯಾಬ್ನ ಮುಖ್ಯ ಅಧ್ಯಕ್ಷನಾಗಿ, ಹಾಗೂ ಒಬ್ಬ ಪೊಲೀಸ್ ಪಾತ್ರೆಯಲ್ಲಿ ಗಿರಿಜಾ ಎಂಬ ಕ್ಯಾರೆಕ್ಟರ್ನ ಪರಿಚಯ ಆಗಿದ್ದು, ಆ ಹೆಣ್ಮಗು ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ. ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತನ್ನ ಪಾತ್ರನ ನಿರ್ವಹಿಸಿದೆ. ಕೊಟ್ಟಿರೋ ಎಲ್ಲ ಪಾತ್ರವನ್ನು ಎಲ್ಲರೂ ನೀಟಾಗಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಬಂದಂಥ ಸೆನ್ಸೇಷನ್ ಆಗಿರಲಿ ಗೋಪಾಲಕೃಷ್ಣ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸಿನಿಮಾದ ಉದ್ದಕ್ಕೂ ಅಶ್ಲೀಲ ಸಂಭಾಷಣೆಗಳೇ ಮೆರೆದಿದೆ. ಸಿನಿಮಾದುದ್ದಕ್ಕೂ ನೀವು ಅಕ್ಕ, ಅಮ್ಮ, ಗ, ಶ, ಟೀ ಮುಚ್ಚು, ಟೀ ಉರಿ ಇಂಥ ಶಬ್ದಗಳ ಪ್ರಯೋಗವನ್ನು ಹೇರಳವಾಗಿ ತುಂಬಿದ್ದಾರೆ. ಸಿನಿಮಾದುದ್ದಕ್ಕೂ ಕಾಣ್ತಾ ಇರುತ್ತೆ. ಇದು ಕೌಟುಂಬಿಕ ಚಿತ್ರವಲ್ಲ, ಇದು ಸದಭಿರುಚಿಯ ಚಿತ್ರವಲ್ಲ. ಹಾಗೂ ಹೆಣ್ಣುಮಕ್ಕಳು, ಮಹಿಳೆಯರು 18 ವರ್ಷಕ್ಕಿಂತ ಕಡಿಮೆ ಏಜ್ನಲ್ಲಿರೋರು ಈ ಚಿತ್ರವನ್ನು ವೀಕ್ಷಿಸಲು ಸೂಕ್ತವಲ್ಲ. ಯಾಕಂದರೆ ಈ ಸಿನಿಮಾದ ಕತೆ ಆಯ್ಕೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇನು ಹಿಡಿದಿಡುವಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಆ ಸ್ಕ್ರೀನ್ ಪ್ಲೇ ಉದ್ದಕ್ಕೆ ಅಶ್ಲೀಲ ಸಂಭಾಷಣೆಗಳು ಬಳಸಿರುವಂಥದ್ದೇ ಈ ಚಿತ್ರಕ್ಕೆ ಮೈನಸ್ ಆಗಿರುವಂಥದ್ದು. ಮತ್ತು ಕತೆ ಚೆನ್ನಾಗಿದ್ದು ಕೂಡ ಈ ಹ್ಯಾಂಡ್ಲಿಂಗ್ ಅಂತ ಏನು ಕರಿತೀವಿ, ಅಥವಾ ನೆರೇಷನ್ ಅಂತ ಏನು ಕರಿತೀವಿ, ಅದು ಸಾಲ್ದಾಗಿದೆ. ನಿರ್ದೇಶಕನಾಗಿ ಹಾಗೂ ನಾಯಕ ನಟನಾಗಿ ದುನಿಯಾ ವಿಜಿ ಈಗಾಗಲೇ ತಮ್ಮನ್ನು ತಾವು ನಿರೂಪಿಸ್ಕೊಂಡಿದ್ದಾರೆ. ತನ್ನ ಮೊದಲನೇ ಸಿನಿಮಾ ಸಲಗ ಚಿತ್ರದಲ್ಲಿ ಇದೇ ಥರದ ಕಾನ್ಸೆಪ್ಟ್ನೇ ಹೊಂದಿದ್ದರೂ ಕೂಡ ಗೆದ್ದಿದ್ದರು. ಇಲ್ಲೂ ಕೂಡ ಗೆಲ್ಲುವ ಸೂಚನೆ ಕಾಣುತ್ತೆ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಕೌಟುಂಬಿಕರನ್ನ, ಅಂದರೆ ಕುಟುಂಬ ಸಮೇತರಾಗಿ ಹೋಗುವಂಥ ಸಿನಿಮಾ ಅವರು ಮಾಡಿಲ್ಲ. ಯಾಕಂದರೆ ಸಬ್ಜೆಕ್ಟ್ ಏನಪ್ಪ ಅಂದರೆ, ಒಂದು ಡ್ರಗ್ಸ್ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಹೇಗೆ ಹರಡ್ಕೊಂಡಿದೆ, ಯುವಕರು ಹೇಗೆ ಅದಕ್ಕೆ ಬಲಿಯಾಗ್ತಿದ್ದಾರೆ, ಅದರ ಅಡ್ಡ ಪರಿಣಾಮಗಳೇನು, ಅದರಿಂದ ಮನೆಯವ್ರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಕತೆ ಹೆಣೆದಿದ್ದಾರೆ. ಅದಕ್ಕೆ ಮೆಚ್ಚುಗೆ ಇದೆ. ಆದರೆ ಅದರ ಅಡ್ಡ ಪರಿಣಾಮಗಳನ್ನ ತೋರಿಸಿ ಅದನ್ನು ತಡೆಗಟ್ಟುವಲ್ಲಿ ನಾಯಕ ಯಶಸ್ವಿ ಆದರೂ ಕೂಡ ಸಿನಿಮಾದಲ್ಲಿ ನಿಮಗೆ ಆ ಅಡ್ಡ ಪರಿಣಾಮಗಳ ಎಫೆಕ್ಟ್, ಅಂದರೆ ಇವೆಲ್ಲವೂ ಸ್ವಲ್ಪ ನಗಣ್ಯ ಆಗೋಗುತ್ತವೆ. ಕ್ರೌರ್ಯ ಬಿಂಬಿತ, ರಕ್ತಸಿಕ್ತ, ಚೂರಿ ಇರಿತದ ಕತೆ ಇದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಮತ್ತು ಇದು ಸಾಕಷ್ಟು, ನಾನು ದಯವಿಟ್ಟು ವಿನಮ್ರನಾಗಿ ಬೇಡ್ಕೊಳ್ಳೋದೇನಪ್ಪ ಅಂದರೆ, ಈಗ ತಾನೇ 8ನೇ ಕ್ಲಾಸ್ಗೆ ಮುನ್ನುಗ್ತಿರುವಂಥ ಚಲನಚಿತ್ರ ಪ್ರೇಮಿಗಳು, ಅದರಲ್ಲೂ ಎಸ್ಪೆಷಲಿ ಯುವಕರು ಯುವತಿಯರು ಈ ಚಿತ್ರವನ್ನು ನೋಡೋದು ಅಷ್ಟು ಸೂಕ್ತವಲ್ಲ. ಕಾಲೇಜ್ ಮೆಟ್ಲು ಹತ್ತಿರೋರು ಈ ಚಿತ್ರ ನೋಡೋದು ಅಷ್ಟು ಸೂಕ್ತವಲ್ಲ. ಯಾಕಂದರೆ ಅವರು ಪ್ರೇರೇಪಣೆಗೊಳ್ಳೋದಕ್ಕೆ ಸಾಕಷ್ಟು ಸಾಧ್ಯತೆಗಳಿವೆ. ಅಂದರೆ ಗಾಂಜಾ ಎಲ್ಲಿ ಸಿಗುತ್ತವೆ, ಯಾವ್ಯಾವ ಪಬ್ಗಳಿಗೆ ಹೋಗ್ಬೋದು, ಹೇಗೆಲ್ಲ ಮದುವೆಯ ನಶೆನ ಅನುಭವಿಸ್ಬೋದು ಅನ್ನೋದನ್ನೇ ಕಲ್ತ್ಕೋತಾರೆ ಹುಡುಗರು. ಅದರ ಅಡ್ಡ ಪರಿಣಾಮಗಳು ತೋರಿಸಿದ್ರೂ ಕೂಡ ಅದು ಎಫೆಕ್ಟಿವ್ ಆಗಿ ಇಲ್ಲದೆ ಇರೋದ ಕಾರಣ, ಇವೆಲ್ಲವೂ ನಾವು ಮಾಡ್ಬೋದು, ಇವೆಲ್ಲ ಮಾಡಬೇಕೇನೋ ಅಂತ ಪ್ರೇರೇಪಣೆಗೊಳ್ಳೋದೇ ಜಾಸ್ತಿಯಾಗಿರುತ್ತೆ. ಹಾಗಾಗಿ ದಯವಿಟ್ಟು ಪೋಷಕರಲ್ಲಿ ವಿನಂತಿ, ತಮ್ಮ ಮಕ್ಕಳುಗಳು ಈ ಸಿನಿಮಾನ ನೋಡಿ ಅದರ ಚಟಕ್ಕೆ ದಾಸರಾಗದೇ ಇರೋವಂಥ ಕಣ್ಣಿಡಿ, ಅವರ ಆಗು ಹೋಗುಗಳನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಸಿನಿಮಾದ ಮ್ಯೂಸಿಕ್ ಚೆನ್ನಾಗಿದೆ. ವಿಜಯ್ ಅವರು ಬರೆಸಿರುವಂಥ ಸಂಭಾಷಣೆ 3rd ಕ್ಲಾಸ್ ಸ್ಲಮ್ನವ್ರಿಗಾಗಿ ಬರೆಸಿದ್ದಾರೆ. ಮಾತೆತ್ತಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಅಶ್ಲೀಲ ಪದಪ್ರಯೋಗಗಳೇ ತುಂಬಿರುವಂಥ ಚಿತ್ರ ಇದಾಗಿದೆ. ನಿರ್ದೇಶಕನಾಗಿ ಒಂದೆಜ್ಜೆ ಮುಂದಿಟ್ಟಿದ್ದಾರೆ. ಆ ನಿರ್ದೇಶಕನಾಗೋ ಗುಣಗಳು ಅವರಲ್ಲಿ ಇವೆ. ಆದರೆ ಸದಭಿರುಚಿಯ ಚಿತ್ರಗಳನ್ನು ಕೌಟುಂಬಿಕವಾಗಿ ನೋಡುವಂಥ ಅಂದರೆ ಕುಟುಂಬ ಸಮೇತ ನೋಡಬೇಕಾದಂಥ ಚಿತ್ರಗಳನ್ನ
ಮಾಡಬೇಕು ಅವರು. ಅಂಥದ್ದು ಮಾಡಿದ್ರೆ ಅವ್ರಿಗಿರೋ ಇಮೇಜ್ ಕೂಡ ಅಂಥದ್ದೇ. ಆದರೂ ಕೂಡ ತಾನೂ ಮಾಡಿದ್ದಾರೆ ಒಳ್ಳೊಳ್ಳೆ ಚಿತ್ರಗಳು, ಇಲ್ಲ ಅಂತ ಹೇಳ್ತಿಲ್ಲ. ದುನಿಯಾ ಆಗಲಿ ಅಥವಾ ಜಂಗ್ಲಿ ಆಗಲಿ, ಜಂಗ್ಲಿ ಇದೇ ಥರದ ಸಬ್ಜೆಕ್ಟ್ ಆದರೂ ಕೂಡ ಅದರಲ್ಲಿರೋ ಡೈಲಾಗ್ಗಳು ನಿಮ್ಮನ್ನು ಮನರಂಜಿಸಿದ್ವು. ಕ್ರೌರ್ಯ ತುಂಬಿದರೂ ಕೂಡ ಪರವಾಗಿಲ್ಲ ಅನ್ನೋ ಲೆವೆಲ್ಗೆ ಇದ್ದಂಥ ಚಿತ್ರ ಅದು. ಅದಷ್ಟೇ ಅಲ್ದರ ಕೆಲವು ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ ದುನಿಯಾ ವಿಜಿ, ರಿಮೇಕ್ಗಳಾಗಿರ್ಬೋದು ಅಥವಾ ಸ್ವಮೇಕ್ಗಳೇ ಆಗಿರ್ಬೋದು. ಆದರೆ ಇದು ಅಶ್ಲೀಲತೆ ಬಿಂಬಿಸುತ್ತೆ, ಪ್ರಚೋದನಕಾರಿಯಾಗಿದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಎಲ್ಲರೂ ನೋಡ್ಬೋದಾ ಅನ್ನೋ ಕ್ಯಾಟಗರಿಗೆ ನನ್ನ ಉತ್ತರ ಇಲ್ಲ ಅಂತಾಗುತ್ತೆ. ಯಾರು ಕ್ರೌರ್ಯವನ್ನು ಹೆಚ್ಚು ಇಷ್ಟಪಡ್ತಾರೆ, ಯಾರು ರಕ್ತ ನೋಡಬೇಕು ಅನ್ನೋದು ಇಷ್ಟಪಡ್ತಾರೆ, ಯಾರ ಮನಸ್ಸಲ್ಲಿ ಕ್ರೌರ್ಯ ತುಂಬಿರುತ್ತೆ ಅಥವಾ ಈ ಚುಚ್ಚು ಹೊಡಿ ಬಡಿ ಕೊಲ್ಲು ಅನ್ನೋ ಮನಸ್ಥಿತಿಗಳಿಗೆ ಈ ಚಿತ್ರ ಹೇಳಿ ಮಾಡಿಸಿರುವಂತಿದೆ ಅಂತ ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಇದರೊಂದಿಗೆ ಇವತ್ತಿನ ಸಿನಿಮಾದ ವಿಮರ್ಶೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.